Humanity is the best religion to mankind. ಎಡಪದವು ಊರಿನ ವಿಶಾಲಾಕ್ಷರವರು ನಮ್ಮ ಜೊತೆ ಇದ್ದಾರೆ. ಬರೇ 5 ಸೆನ್ಸ್ ಜಾಗದಲ್ಲಿ ಚಿಕ್ಕದೊಂದು ಮನೆಯಲ್ಲಿ ಈ ಕುಟುಂಬದ ವಾಸ. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವರ ಗಂಡ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರ ಹಿರಿಯ ಮಗ ಅಕ್ಷಯ್ ತನ್ನ ITI ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದನು. ಆದರೆ ಆತನ ಕಿಡ್ನಿ ಫೇಲಿಯರ್ ಆಗಿ ಕಳೆದ 1 ವರ್ಷದಿಂದ ವಾರಕ್ಕೆ 3 ಸಾರಿ ಡಯಾಲಿಸಿಸ್ ಮಾಡುವ ಅನಿವಾರ್ಯತೆ ಬರುತ್ತೆ ಮತ್ತು ಅದರ ಚಿಕಿತ್ಸೆಗೆ ತುಂಬಾ ಹಣ ಖರ್ಚಾಗಿದೆ. ಈಗ ಪ್ರಸ್ತುತ ಆತನ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಕುಟುಂಬಸ್ಥರು ಮನಸ್ಸು ಮಾಡಿದ್ದಾರೆ ಮತ್ತು ಆತನ ತಾಯಿಯವರೇ ತನ್ನ ಒಂದು ಕಿಡ್ನಿಯನ್ನು ಮಗನಿಗೆ ದಾನ ನೀಡಲು ಮುಂದೆ ಬಂದಿದ್ದಾರೆ. ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಕೂಡ ರೂಪಾಯಿ 10 ಲಕ್ಷಕ್ಕೂ ಹೆಚ್ಚು ಚಿಕಿತ್ಸೆಗೆ ಖರ್ಚಿದೆ. ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಖಂಡಿತವಾಗಿ ಈ ಒಂದು ಚಿಕಿತ್ಸೆಗಾಗಿ ಸಮಾಜದ ಸಹಾಯಹಸ್ತ ಅವರಿಗೆ ಬೇಕಾಗಿದೆ. ನಮ್ಮ ಜೊತೆ ಇರುವ ಈ ಯುವಕರು ಸಮಾಜಕ್ಕೆ ಹಲವು ರೀತಿಯಲ್ಲಿ ಸಹಾಯಹಸ್ತವನ್ನು ಚಾಚಿದ್ದವರಾಗಿದ್ದಾರೆ. ಪೋಪಡಿಕಲ್ಲಿನ ತುಳಸಿ ಫ್ರೆಂಡ್ಸ್ ಕ್ಲಬ್ ಇದರ ಸದಸ್ಯರು. ಇದೊಂದು ರಿಜಿಸ್ಟರ್ ಕ್ಲಬ್ ಆಗಿದೆ. 10 ವರ್ಷಕ್ಕಿಂತ ಮೇಲಾಯಿತು ಅವರು ಸಮಾಜಕ್ಕೆ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಈ ಕ್ಲಬ್ಬಿನ ಒಂದು ವಿಶೇಷತೆ ಅಂದರೆ ಈ ಒಂದು ಕ್ಲಬ್ಬಲ್ಲಿ ಜಾತಿ ಧರ್ಮ ಏನಿಲ್ಲ, ಎಲ್ಲ ಜಾತಿ ಧರ್ಮದ ಬಾಂಧವರು ಸೇರಿ ಅವರು ಸಹಾಯವನ್ನು ನೀಡುವಂತಹದ್ದು. ಶಿಕ್ಷಣ, ವಸತಿ, ಮದುವೆಗಳಿಗೆ ಸಹಕಾರ, ಹಾಗೆಯೇ ಮುಖ್ಯವಾಗಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆ ಅವರದ್ದಾದ ಜವಾಬ್ದಾರಿಗಳಿವೆ. ಆದರೂ ಕೂಡ ಈ ಒಂದು ಸಮಾಜಕ್ಕೋಸ್ಕರ ಜೊತೆ ಸೇರಿ ತಮ್ಮ ದೇಣಿಗೆಯನ್ನು ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ. ಅಕ್ಷಯ್ರವರ ವಿಚಾರವನ್ನು ಈಗಾಗಲೇ ನಾನು ಹೇಳಿದೆ. ಅವರ ಈ ಒಂದು ಅಸಹಾಯಕ ಪರಿಸ್ಥಿತಿಗೆ ಕೂಡ ಈ ಸಂಸ್ಥೆ ಸ್ಪಂದನೆಯನ್ನು ನೀಡಿದೆ ಮತ್ತು ಅವರು ಹ್ಯುಮ್ಯಾನಿಟಿ ಸಂಸ್ಥೆಯ ಜೊತೆ ಸೇರಿ ಈ ಒಂದು ಕುಟುಂಬಕ್ಕೆ ಸಹಾಯ ಮಾಡಲು ಮುಂದೆ ಬಂದಿರುತ್ತಾರೆ. ತುಳಸಿ ಫ್ರೆಂಡ್ಸ್ ಕ್ಲಬ್ ಈ ಒಂದು ಕುಟುಂಬಕ್ಕೋಸ್ಕರ ಅಕ್ಷಯನ ಚಿಕಿತ್ಸೆಗೋಸ್ಕರ ರೂಪಾಯಿ 50,000 ದೇಣಿಗೆಯನ್ನು ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ನೀಡಲಿದ್ದಾರೆ. ನಾವು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಒಟ್ಟು ರೂಪಾಯಿ 1 ಲಕ್ಷವನ್ನು ಈಗ ಅಕ್ಷರವರ ತಾಯಿಗೆ ಹಸ್ತಾಂತರ ಮಾಡಲಿದ್ದೇವೆ.